ಅನ್ನದಾತ ಕಾರ್ಯಕ್ರಮದಲ್ಲಿ ಸಾಕಷ್ಟು ರೈತರ ಯಶೋಧಗಾಥೆಗಳನ್ನು ನಿಮ್ಮ ಮುಂದಿಡ್ತೀವಿ. ಆದರೆ ಅದಕ್ಕಿಂತ ಮುಂಚೆ ಸಾಕಷ್ಟು ಪ್ರಮುಖ ಸುದ್ದಿಗಳಿವೆ, ಒಂದೊಂದಾಗಿ ನೋಡ್ತಾ ಹೋಗೋಣ. ದೆಹಲಿಯಲ್ಲಿ ಗರಿಗೆದರಿದೆ ರಾಜ್ಯ ರಾಜಕೀಯ. ಸಂತೋಷ್ ಭೇಟಿ ಮಾಡಿದ್ದಾರೆ ಸಚಿವ ರಮೇಶ್ ಜಾರಕಿಹೊಳಿ. ಸರ್ಕಾರ ರಚನೆಗೆ ಯಾರ್ಯಾರು ತ್ಯಾಗ ಮಾಡಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಮಂತ್ರಿ ಸ್ಥಾನವನ್ನ ಕೊಡಬೇಕು ಅಂತ ಹೇಳಿದ್ದಾರೆ ಸಚಿವ ರಮೇಶ್ ಜಾರಕಿಹೊಳಿ. ಸರ್ಕಾರ ರಚನೆಗೆ ಕಾರಣರಾದವರಿಗೆ, ತ್ಯಾಗ ಮಾಡಿದವರಿಗೆಲ್ಲವೂ ಕೂಡ ಸಂಪುಟದಲ್ಲಿ ಸ್ಥಾನ ಸಿಗಬೇಕು. ಇದರ ಬಗ್ಗೆ ಎಲ್ಲಾ ನಾಯಕರ ಜೊತೆ ಚರ್ಚೆಯಾಗಿದೆ. ಸಚಿವ ಸಂಪುಟದ ಬಿಕ್ಕಟ್ಟು ಯಾಕೆ ಬಗೆಹರಿದಿಲ್ಲ ಅನ್ನೋದು ಇನ್ನೂ ಕೂಡ ಗೊತ್ತಿಲ್ಲ. ಯಾಕಂದ್ರೆ ನಾನು ಇಲ್ಲಿವರೆಗೂ ಕೂಡ ಸಂತೋಷ್ ಅವರನ್ನ 10 ರಿಂದ 15 ಸಲ ಭೇಟಿ ಮಾಡಿದ್ದೇನೆ ಅಂತ ಹೇಳಿ ಸಚಿವ ರಮೇಶ್ ಜಾರಕಿಹೊಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಪದೇ ಪದೇ ಗಮನಕ್ಕೆ ತರೋದು ಸರಿಯಲ್ಲ ಅನ್ನುವ ವಿಚಾರವನ್ನ ಕೂಡ ಇದೇ ಸಂದರ್ಭದಲ್ಲಿ ರಮೇಶ್ ಜಾರಕಿಹೊಳಿ ಹೇಳಿದ್ದು, ಎಲ್ಲಾ ನಾಯಕರ ಬಳಿಯೂ ಕೂಡ ನಾನು ಯೋಗೇಶ್ವರ್ ಅವರಿಗೆ ಸಚಿವ ಸ್ಥಾನ ಕೊಡೋದ್ರ ಬಗ್ಗೆ ಚರ್ಚೆಯನ್ನ ಮಾಡಿದ್ದೇನೆ. ಮಹೇಶ್ ಕುಮಟಳ್ಳಿ ಅವರಿಗೆ ಮುಂದಿನ ದಿನದಲ್ಲಿ ನೋಡೋಣ ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ ರಮೇಶ್ ಜಾರಕಿಹೊಳಿ. ಪದೇ ಪದೇ ಸಂತೋಷ್ ಅವರು ಏನು ವಿಶೇಷ ಅಲ್ಲ. ನಾನು ಸಿಟಿ ರವಿ ಆಫೀಸ್ ಬಗ್ಗೆ ನಿನ್ನೆ ಹೇಳಿದ್ದೆ, ಬಂದಿದೆ. ಇಲ್ಲಿ ಬಂದಾಗ ಪ್ರತಿ ಸಲ ಬಂದು ದಿಲ್ಲಿಗೆ ಬಂದಾಗ ಸಂತೋಷ್ ಅವ್ರಿಗೂ ಜೋಶಿ ಅವರಿಗೆ ಭೇಟಿ ಆಗೋದು ಅಭ್ಯಾಸ, ಅಷ್ಟೇ ಭೇಟಿ ಆಗೋದು. ಇದರಲ್ಲಿ ಏನು ವಿಶೇಷತೆ ಏನಿಲ್ಲ. ಅದು ನಾನು ಅದರಲ್ಲೇ ನಾನು ನಿಮ್ಮನ್ನ ಕೇಳ್ತೀನಿ, ಅದರಲ್ಲಿ ಆಗಬೇಕಾಯಿತು. ಅದು ಯಾಕಾಗಿಲ್ಲ ಗೊತ್ತಿಲ್ಲ. ಅದು ಹೈಕಮಾಂಡ್ ಮುಖ್ಯಮಂತ್ರಿ ಇದು ಶೀಘ್ರ ಬಂದು ತೀರ್ಮಾನ ಮಾಡಿ ತೊಗೋತಾರೆ. ನೋಡಿ, ಇದನ್ನ ಭೇಟಿ ಬಹುಶಃ 14-15 ಸಲ ಬಂದಾಗ ಒಂದು ಮೊನ್ನೆ ಫಸ್ಟ್ ಟೈಮ್ ವೈರಲ್ ಆಯ್ತು ಟಿ ವಿಯಲ್ಲಿ. ನಾನು ಪ್ರತಿ ಸಲ ಒಂದು 10 ರಿಂದ 15 ಸಲ ಭೇಟಿಯಾಗಿದ್ದೀನಿ. ಅದಕ್ಕೆ ಲಾಸ್ಟ್ ಟೈಮ್ ಹೇಗೆ ಲೀಕ್ ಆಯಿತು ನನಗೆ ಗೊತ್ತಿಲ್ಲ. ಮತ್ತು ನಮ್ಮ ಈ ಸಂತೋಷ್ ಅವರು ಸಂಘಟನಾ ಕಾರ್ಯದರ್ಶಿಗಿಂತ ಮೊದಲು ಕರ್ನಾಟಕದವರು, ಅವ್ರು ಬಂದು ಭೇಟಿ ಆಗೋದು ಒಂದು ಪ್ರತಿ ಸಲ ಬಂದಾಗ ಒಂದು ಅಷ್ಟೇ, ಅದರಲ್ಲಿ ವಿಶೇಷತೆ ಏನಿಲ್ಲ. ನೋಡಿ, ನಮ್ದು ಅದು ಇವರೇ ಪರ್ಟಿಕ್ಯುಲರ್ ಹೇಳೋಕ್ಕೆ ಸಾಧ್ಯ ಇಲ್ಲ. ಯಾರ್ಯಾರಿಗೆ ಏನು ಮಾತಾಡಿದ್ರೆ ಅದರೆಲ್ಲರಿಗೂ ನಮ್ಮ ನ್ಯೂಸ್ ಬೆಂಗಳೂರಲ್ಲಿ ಹೇಳಿದ್ದೀನಿ. ನಾವು ಇದು ಸರ್ಕಾರ ರಚನೆ ಆಗುವಾಗ ಯಾರ್ಯಾರು ತ್ಯಾಗ ಮಾಡಿದ್ದಾರೆ, ಯಾರ್ಯಾರಿಗೆ ಮಾತು ಕೊಡೋ ಅದನ್ನೆಲ್ಲನೂ ಮುಖ್ಯಮಂತ್ರಿಗಳು ಈಡೇರಿಸ್ತಾರೆ ಅಂತ ನಂಗೆ ಪೂರ್ಣ ಪ್ರಮಾಣ ಭರವಸೆ ಇದೆ. ಪದೇ ಪದೇ ಸರಿಯಲ್ಲ ಅದು. ನಾನು ಸಂತೋಷ್ ಇರ್ಬೋದು, ಜೋಶಿ ಇರ್ಬೋದು, ಆವಾಗ ಸುರೇಶ್ ಅಂಗಡಿ ಇದ್ದಾಗ ಮುಖ್ಯಮಂತ್ರಿಗಳು ಎಲ್ಲ ನಾಯಕರ ಬಗ್ಗೆ ಯೋಗೇಶ್ವರ್ ಕೊಡುಗೆ ಏನು ಬರ್ತಿದ್ದು ಅದ್ರ ಬಗ್ಗೆ ಚರ್ಚೆ ಆಗಿದೆ. ಅವರು ನೋಡೋಣ ಏನಾಗುತ್ತೆ. ಇಲ್ಲ ಅದು ಸುಳ್ಳು. ಮಹೇಶ್ ಕುಮಟಳ್ಳಿ ಈ ಸಂದರ್ಭದಲ್ಲಿ ಮುಂದಿನ ದಿನದಲ್ಲಿ ನೋಡೋಣ. ಈಗತಿ ಹೇಳಿಲ್ಲ, ಮುಂದಿನ ದಿನದಲ್ಲಿ ನೋಡೋಣ. ಈ ಸದ್ಯ ಯೋಗೇಶ್ವರ್ ಆದ ಸಂತೋಷ, ಅದು ಏನು ಮಾಡಿರೋ ಸಂತೋಷ ಮಾಡ್ತಿದ್ರು, ಅದು ಆಶಾಭಾವನೆಯಲ್ಲಿ ಇದ್ದೇವೆ. ನೋಡೋಣ. ವಿಶ್ವನಾಥ್ ಅವರು ಇದೆ, ನೋಡೋಣ. ಅದು ಕೆಲವೊಂದು ಮಾತಾಡ್ತೀವಿ ಅದ್ರ ಬಗ್ಗೆ. ಸಂಸದರ ಸಭೆಯನ್ನ ಕರೆದಿದ್ದಾರೆ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು. ಸಂಸದರ ಜೊತೆ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು ಸಭೆ ಕರೆದಿರುವ ಹಿನ್ನೆಲೆಯಲ್ಲಿ ಸಿಎಂ ಗೃಹ ಕಚೇರಿ ಕೃಷ್ಣಾಗೆ ಸಂಸದರು ಆಗಮಿಸಿದ್ದಾರೆ. ಬಳ್ಳಾರಿ ಸಂಸದರಾಗಿರುವ ದೇವೇಂದ್ರಪ್ಪ, ತುಮಕೂರು ಸಂಸದ ಜಿಎಸ್ ಬಸವರಾಜ್ ಅವರು ಕೂಡ ಈಗ ಸಿಎಂ ಗೃಹ ಕಚೇರಿ ಕೃಷ್ಣಾಗೆ ಆಗಮಿಸಿದ್ದಾರೆ. ಇವತ್ತು ಸಭೆಯನ್ನ ಕರೆದಿದ್ದಾರೆ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು. ಈ ಹಿನ್ನೆಲೆಯಲ್ಲಿ ಸಂಸದರು ಈಗ ಆಗಮಿಸ್ತಾ ಇದ್ದಾರೆ. ಇನ್ನು ಕೊಪ್ಪಳ ಸಂಸದ ಕರಡಿ ಸಂಗಣ್ಣ ಅವರ ಆಗಮನ ಕೂಡ ಆಗಿದೆ. ಆದರೆ ಕೆಲ ಸಂಸದರು ದೆಹಲಿಯಲ್ಲೇ ಇದ್ದಾರೆ. ಪ್ರಮುಖವಾಗಿ ಪಿಸಿ ಮೋಹನ್, ಭಗವಂತ್ ಖೂಬಾ, ತೇಜಸ್ವಿ ಸೂರ್ಯ ಗೈರಾಗಲಿದ್ದಾರೆ. ಯಾಕಂದ್ರೆ ದೆಹಲಿಯಲ್ಲೇ ಇದ್ದಾರೆ ಈ ಸಂಸದರು. ಹಾಗಾಗಿ ಯಾರ್ಯಾರು ಈ ಒಂದು ಸಂಸದರ ಸಭೆಗೆ ಆಗಮಿಸ್ತಾರೆ ಕುತೂಹಲಕ್ಕೆ ಕಾರಣ ಆಗಿದೆ. ಕೆಲವು ಸಂಸದರು ಸಿಟಿ ರವಿ ಕಚೇರಿಯ ಪೂಜೆ ಇವತ್ತು ಇತ್ತು, ಆ ಒಂದು ಪೂಜೆಯಲ್ಲಿ ಭಾಗಿಯಾಗಿದ್ದಾರೆ. ಕೇಂದ್ರದಿಂದ ರಾಜ್ಯಕ್ಕೆ ಬರಬೇಕಾಗಿರುವಂತಹ ಅನುದಾನ, ನೆರೆ, ಪರಿಹಾರ, ಕೇಂದ್ರದಿಂದ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಅಭಿವೃದ್ಧಿ ಯೋಜನೆಗಳು ಹಾಗೂ ಪಂಚಾಯಿತಿ ಚುನಾವಣೆಯ ಬಗ್ಗೆ ಈ ಒಂದು ಸಭೆಯಲ್ಲಿ ಚರ್ಚೆ ನಡೆಯಲಿದೆ. ಅಲ್ಲದೆ ಸಂಸದರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಬಗ್ಗೆಯೂ ಕೂಡ ಸಿಎಂ ಇವತ್ತು ಸಂಸದರ ಜೊತೆ ಚರ್ಚೆಯನ್ನ ಮಾಡಲಿದ್ದಾರೆ. ಆದರೆ ಕೆಲವೊಂದು ಸಂಸದರು ಇನ್ನೂ ಕೂಡ ದೆಹಲಿಯಲ್ಲೇ ಇರುವ ಕಾರಣಕ್ಕಾಗಿ ಅವರು ಗೈರಾಗುವ ಸಾಧ್ಯತೆ ಇದೆ. ಕೆಲವು ಸಂಸದರು ಈಗಾಗಲೇ ಸಿಎಂ ಅವರ ಗೃಹ ಕಚೇರಿಗೆ ಕೂಡ ಆಗಮಿಸಿದ್ದಾರೆ, ಕೃಷ್ಣಾಗೆ ಆಗಮಿಸಿದ್ದಾರೆ. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಕೃಷ್ಣ, ಈಗ ಸಂಸದರ ಸಭೆಯನ್ನ ಕರೆದಿದ್ದಾರೆ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು. ಈ ಹಿನ್ನೆಲೆಯಲ್ಲಿ ಯಾರ್ಯಾರು ಆಗಮಿಸಿದರೆ, ಯಾರ್ಯಾರು ಗೈರಾಗುವ ಸಾಧ್ಯತೆ ಇದೆ ಇವತ್ತಿನ ಸಭೆಗೆ? ನವಿತಾ, ಈಗಾಗಲೇ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ರಾಜ್ಯದ ಬಿಜೆಪಿ ಸಂಸದರು ಮತ್ತೆ ರಾಜ್ಯಸಭಾ ಸದಸ್ಯರನ್ನ ಇವತ್ತು ಸಭೆಯನ್ನ ಕರೆದಿರುವಂತದ್ದು. ಈಗಾಗಲೇ ಪ್ರಮುಖವಾಗಿ ಕೆಲ 3-4 ಜನ ಸಂಸದರು ಸಭೆಗೆ ಬಂದಿರುವಂತದ್ದು. ಇನ್ನುಳಿದಿರತಕ್ಕಂತೆ ಸುಮಾರು 5 ರಿಂದ 6 ಜನ ಸಂಸದರು ಇವತ್ತಿನ ಸಭೆಗೆ ಗೈರಾಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಈಗಾಗಲೇ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ನಳಿನ್ ಕುಮಾರ್ ಕಟೀಲ್ ಜೊತೆಗೆ ಪ್ರಮುಖವಾಗಿ ಬೇರೆ ಬೇರೆ ಸಂಸದರು ಅಂದ್ರೆ ತೇಜಸ್ವಿ ಸೂರ್ಯ ಅವರು ಕೂಡ ದೆಹಲಿಯಲ್ಲಿದ್ದಾರೆ. ಮತ್ತೆ ನಳಿನ್ ಕುಮಾರ್ ಕಟೀಲ್ ಅವರು ಉಡುಪಿ ಪ್ರವಾಸದಲ್ಲಿದ್ದಾರೆ. ಇನ್ನುಳಿದಂತೆ ಬೇರೆ ಬೇರೆ ಸಂಸದರು ಕೂಡ ತಮ್ಮ ಜಿಲ್ಲೆಯಲ್ಲಿ
ಪ್ರವಾಸವನ್ನ ಕೈಗೊಂಡಿರುವಂತದ್ದು. ಈ ಒಂದು ಹಿನ್ನೆಲೆಯಿಂದಾಗಿ ಎಷ್ಟು ಜನ ಸಂಸದರು ಇದ್ದಾರೋ ಅವ್ರ ಜೊತೆಗೆ ಮಾತ್ರ ಮುಖ್ಯಮಂತ್ರಿಗಳು ಈಗ ಸಭೆಯನ್ನ ಶುರು ಮಾಡಿರುವಂತದ್ದು. ಸಭೆಯಲ್ಲಿ ಈಗಾಗಲೇ ಚರ್ಚೆ ಮಾಡ್ತಿರುವಂತದ್ದು ನವಿತಾ, ಮುಖ್ಯವಾಗಿ ಪಕ್ಷದ ಸಂಘಟನೆ ಮತ್ತೆ ಮುಂಬರುವಂತಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಆಗಿರ್ಬೋದು, ಮತ್ತೆ ಗ್ರಾಮ ಪಂಚಾಯತಿ ಚುನಾವಣೆಗಳಲ್ಲಿ ಪಕ್ಷವನ್ನ ಗೆಲ್ಲೋದಕ್ಕೆ ಯಾವ ರೀತಿ ಸಿದ್ಧತೆಯನ್ನು ಮಾಡ್ಕೋಬೇಕು, ಯಾವ ರೀತಿ ತಂತ್ರವನ್ನ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಸಂಸದರ ಜೊತೆಗೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಚರ್ಚೆಯನ್ನ ಮಾಡ್ತಿದ್ದಾರೆ. ಜೊತೆಗೆ ಏನಂತಂದ್ರೆ ಪ್ರಮುಖವಾಗಿ ಕೇಂದ್ರದಿಂದ ರಾಜ್ಯಕ್ಕೆ ಬರಬೇಕಿರತಕ್ಕಂಥ ಅನುದಾನ ಆಗಿರ್ಬೋದು, ಮತ್ತೆ ಅಭಿವೃದ್ಧಿ ಕಾರ್ಯಕ್ರಮಗಳಾಗಿರ್ಬೋದು, ಮತ್ತೆ ಈಗಾಗಲೇ ಏನು GST ಪರಿಹಾರದಲ್ಲಿ ಕೇಂದ್ರ ಸರ್ಕಾರ ರಾಜ್ಯದ ವಿಚಾರದಲ್ಲಿ ನಿರ್ಲಕ್ಷ್ಯನ ವಹಿಸಿರುವಂಥದ್ದು, ಇನ್ನೂ ಕೂಡ ಹಣವನ್ನು ಬಿಡುಗಡೆ ಮಾಡಿಲ್ಲ. ಹೀಗಾಗಿ ಕೇಂದ್ರ ಸರ್ಕಾರಕ್ಕೆ ಮತ್ತೆ ಅನುದಾನವನ್ನ ತೆಗೆದುಕೊಂಡು ಬರುವಂತಹ ವಿಚಾರದ ಬಗ್ಗೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಚರ್ಚೆಯನ್ನ ಮಾಡ್ತಿದ್ದಾರೆ. ಈಗಾಗಲೇ ನವಿತಾ ರಾಜ್ಯ ಮಟ್ಟದಲ್ಲಿ ಚರ್ಚೆ ಆಗ್ತಿರುವಂತದ್ದು, ಸಾಕಷ್ಟು ಕೂಗು ಕೇಳಿಬರ್ತಿರುವಂತದ್ದು ನಾಯಕತ್ವದ ಬದಲಾವಣೆ. ಎಲ್ಲ ಒಂದ್ ಕಡೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರ ವಿರುದ್ಧವಾಗೂ ಕೂಡ ಕೆಲ ಸಂಸದರು ಅಸಮಾಧಾನಗೊಂಡಿದ್ದಾರೆ. ಮತ್ತೆ ರಾಜ್ಯದ ಮುಖ್ಯಮಂತ್ರಿಯಾಗಿ ಮೊದಲ ಬಾರಿಗೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಸಂಸದರ ಜೊತೆಗೆ ಸಭೆಯನ್ನ ಮಾಡ್ತಿರುವಂತದ್ದು. ಇನ್ನೂ ಕೂಡ ಅಂದ್ರೆ ಇವತ್ತು ಮಾತ್ರ ಸಭೆಯನ್ನ ಮಾಡಿರುವಂತದ್ದು. ಹಿಂದೆ ಅಧಿಕಾರ ವಹಿಸಿಕೊಂಡ ಬಳಿಕವಾಗಿ ಸಂಸದರ ಜೊತೆಗೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಚರ್ಚೆಯನ್ನ ಮಾಡಿರಲಿಲ್ಲ. ಹೀಗಾಗಿ ಸಂಸದರು ಅಸಮಾಧಾನ ಏನ್ಗೊಂಡಿದ್ದಾರೆ. ಆ ಎಲ್ಲ ಸಂಸದರನ್ನ ಕರೆದು ಮಾತುಕತೆ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಿದ್ದಾರೆ. ಒಟ್ಟಾರೆಯಾಗಿ ಈ ಒಂದು ಸಭೆಯ ಮೂಲಕವಾಗಿ ಒಂದು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಸಿದ್ಧತೆ ಆಗಿರ್ಬೋದು, ಮತ್ತೆ ಸಂಸದರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಮುಂದೆ ಪಕ್ಷ ಬಲವರ್ಧನೆ ಆಗಿರ್ಬೋದು, ಮತ್ತೆ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಎಲ್ಲ ಸಂಸದರು ಕೂಡ ಜೊತೆಗೆ ಇದ್ದಾರೆ ಅನ್ನೋ ಒಂದು ಸಂದೇಶವನ್ನ ಇವತ್ತು ಮುಖ್ಯಮಂತ್ರಿಗಳು ಕೊಡೋದಕ್ಕೆ ಮುಂದಾಗಿರುವಂತದ್ದು. ಜೊತೆಗೆ ಏನಂತಂದ್ರೆ ವಿಶೇಷವಾಗಿ ನಾಯಕತ್ವದ ಬದಲಾವಣೆ ಸಂಬಂಧಪಟ್ಟಂತೆ ಸಂಸದರು ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಬಹಳ ಪ್ರಭಾವಿ ಆಗಿರ್ತಾರೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿಂದ ಅಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಸಂಸದರ ಮೂಲಕವಾಗಿ ದೂರುಗಳು ಹೋಗಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಇವತ್ತು ಸಂಸದರ ಜೊತೆಗೆ ಸಭೆಯನ್ನ ಮಾಡ್ತಾ ಇರುವಂತದ್ದು. ನವಿತಾ, ಓಕೆ, ಥ್ಯಾಂಕ್ ಯು ಕೃಷ್ಣ ಡೀಟೇಲ್ಸ್ಗೆ. ವೀರಶೈವ ಲಿಂಗಾಯತ ಮೀಸಲಾತಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಬಿಎಸ್ವೈ ಸೈಲೆಂಟ್ ಆಗಿದ್ದಕ್ಕೆ ಲಿಂಗಾಯತ ಸಮುದಾಯದ ಸ್ವಾಮೀಜಿಗಳು ಗರಂ ಆಗಿದ್ದಾರೆ. ಸಮಾಜದ ಎಲ್ಲಾ ನಾಯಕರು ಪ್ರಮುಖರು ಮತ್ತೆ ಚರ್ಚೆ ಮಾಡ್ತೀವಿ, ನಾಳೆ ಸಂಜೆವರೆಗೂ ಸಿಎಂ ಪ್ರತಿಕ್ರಿಯೆಗೆ ಕಾಯ್ತೇವೆ. ಸಿಎಂ ಸ್ಪಂದಿಸದಿದ್ರೆ ಡಿಸೆಂಬರ್ 23ಕ್ಕೆ ವಿಧಾನಸೌಧ ಚಲೋ ಮಾಡ್ತೀವಿ ಅಂತ ಸಿಎಂ ಬಿಎಸ್ವೈಗೆ ಜಯ ಮೃತ್ಯುಂಜಯ ಸ್ವಾಮೀಜಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಒಳಗಾಗಿನೇ ಈ ಮೂರು ವಿಚಾರಕ್ಕೆ ಸ್ಪಂದನೆ ಸಿಗದೆ ಹೋದರೆ ಸಹಜವಾಗಿಯೇ ಡಿಸೆಂಬರ್ 23ನೇ ತಾರೀಕಿಂದ ನಮ್ಮ ಜನರು ಎಲ್ಲ ಡಿಸೆಂಬರ್ 23 ತಾರೀಕಿಂದ ಫೆಬ್ರವರಿ 23ವರೆಗೆ ವಿಧಾನಸೌಧಕ್ಕೆ ಕೂಡಲ ಸಂಗಮದಿಂದ ಬೃಹತ್ ಪಾದಯಾತ್ರೆ ಮಾಡ್ತೀವಿ ಅಂತೇಳಿ ಹಿಂದೆ ನಾವು ನಮ್ಮ ನಿರ್ಧಾರವನ್ನು ಪ್ರಕಟಿಸಿದ್ವಿ. ಅದೇ ತರನಾಗಿ ಇನ್ನು ನಾಳೆವರೆಗೆ ನಾವು ಅವಕಾಶ ಕೊಡ್ತೀವಿ. ನಾಳೆ 22ನೇ ತಾರೀಕು ಅಲ್ಲಿವರೆಗೆ ಅವಕಾಶ ಕೊಡ್ತೀವಿ. ಸನ್ಮಾನ್ಯ ಮುಖ್ಯಮಂತ್ರಿಗಳ ಬಗ್ಗೆ ಸ್ಪಷ್ಟವಾಗಿರ್ತಕ್ಕಂಥ ಆ ನಿರ್ಧಾರವನ್ನು ಕೈಗೊಳ್ತಾರಂತ ವಿಶ್ವಾಸ ನಮ್ಮದಾಗಿದೆ. ಆ ಹಿನ್ನೆಲೆ ಒಳಗೆ ಕ್ಯಾಬಿನೆಟ್ ಒಳಗಡೆ ಮುಂದಿನ ವಾರ ಮಾಡ್ತೀವಿ ಅಂತೇಳಿ ಹೇಳಿದ್ದಾರೆ, ಮುಂದಿನ ದಿನಗಳಲ್ಲಿ ನಾನು ಆದಷ್ಟು ಬೇಗ ಅಂತೇಳಿ. ಆ ಒಂದು ಹಿನ್ನೆಲೆಯೊಳಗೆ ನಾವು ಸಹ ಆಶಾವಾದಿಯಾಗಿ ಆ ಒಂದು ನಿರ್ಧಾರಕ್ಕೆ ನಾವು ಕಾತರದಿಂದ ಕಾಯ್ತಿದ್ದೀವಿ. ಓಬಿಸಿಗೆ ಲಿಂಗಾಯತ ಸಮುದಾಯವನ್ನ ಸೇರಿಸಬೇಕು, ಸಮುದಾಯದ ಹಿಂದುಳಿದವರು ಬಡವರಿಗೆ ಅನುಕೂಲ ಆಗಬೇಕು ಅಂತ ಹೇಳಿ ದಾವಣಗೆರೆಯಲ್ಲಿ ಶಾಮನೂರು ಶಿವಶಂಕರಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ. SM ಜಾಮದಾರ್ ಏನೂ ಕೂಡ ಕೆಲಸ ಮಾಡಿಲ್ಲ, ಅಧಿಕಾರದಲ್ಲಿದ್ದಾಗ ಯಾರಿಗೂ ಸಹಾಯ ಮಾಡಿಲ್ಲ. ಜಾಮದಾರ್ ವಿರುದ್ಧ ಶಾಮನೂರು ಶಿವಶಂಕರಪ್ಪ ಗರಂ ಆಗಿದ್ದಾರೆ. ಸಿಎಂ ಮೇಲೆ ಅಖಿಲ ಭಾರತ ವೀರಶೈವ ಮಹಾಸಭಾ ಅಧ್ಯಕ್ಷ ಶಿವಶಂಕರಪ್ಪ ಒತ್ತಡವನ್ನ ಹೇರಿದ್ದಾರೆ. ನಮ್ಮ ವೀರಶೈವ ಮಹಾಸಭಾದ ಬೇಡಿಕೆ ಇದೆ, ಅದು ಮಾಡಿದ್ರೆ ಭಾಳ ಒಳ್ಳೆಯದು. ಎಲ್ಲ ಹಿಂದುಳಿದರಿಗೆ ಬಡವರಿಗೆ ಎಲ್ಲರಿಗೂ ಸ್ವಲ್ಪ ಸಹಾಯ ಆಗ್ತೈತಿ. ಅದು ನಮ್ಮ ಬೇಡಿಕೆ ಐತಿ, ಅದು ಈಡೇರಲಿ, ಸಂತೋಷ. ಜಾಗೃತಿ ಗಳಿಸ್ರಿ ಅಂತ ಹೇಳ್ತೀನಿ ನಾನು. ಅವ್ನಿಗೆ ಲಿಂಗಾಯತ್ ಕರ್ಕೊಂಡು ಹೋಗಂತೇಳಿ ಅವ್ನಿಗೆ ದಿವಸಕ್ಕೆ ಅವ್ನು ಯಾರು ಕೇಳ್ತಾನೆ ಡೇಪ ಸುಮ್ಮನೆ ಅವನಿಗೆ ಇದ್ದಾಗ ಅಧಿಕಾರದಾಗ ಇದ್ದಾಗ ಯಾರಿಗೂ ವೀರಶೈವರಿಗೆ ಸಹಾಯ ಮಾಡಿಲ್ಲ, ಲಿಂಗಾಯತರಿಗೆ ಮಾಡಿಲ್ಲ, ಇವತ್ತಿಲ್ಲ ಮಾತಾಡ್ತಾನೆ ತಿಳಿಯಲ್ಲ. ಅವೆಲ್ಲ ಸುಳ್ಳು ನಡಿಗೆ. ಇನ್ನು 3 ವರ್ಷ ಇರ್ತಾರೆ ಯಡಿಯೂರಪ್ಪ ಅವರಿಗೆ, ಅದನ್ನೇ ಪರವಾಗಿಲ್ಲ, ಒಳ್ಳೇದು. ಯಾಕೆ ನಮ್ಮ ಜಾತಿ ನಾವು ಮಾಡಬಾರ್ದ್ರೆ ಸಹಾಯನ ಮತ್ತೆ ಆಗಲಿ ಮಾಡ್ತಾರೆ. ಬದಲಾಗದಲ್ಲ ಇರ್ತಾರೆ. ಏನು ಬದಲಾಗದಲ್ಲಪ್ಪ, ನಡೆಯಪ್ಪ. ನನ್ನ ಬೈದ ಏನು ಹೇಳ್ಸೋಕ್ಕಿಂತ ಮಳೆ ಹೋದು ಏನು ಗೊಂದಲೆಲ್ಲ ಏನು ನಡಿ ಹೊಲಸಿರ್ಬೇಕು. ಅವ್ರವರು ಪಾರ್ಟಿ ಮಾಡ್ತಾರ್ಕಂತಾರೆ, ಸರಿ ಮಾಡ್ಕೊಂತಾರೆ. ಬಳ್ಳಾರಿ ಜಿಲ್ಲೆ ಇಬ್ಬಾಗಕ್ಕೆ ಕ್ಯಾಬಿನೆಟ್ ಈಗ ಅಸ್ತು ಅಂದಿದ್ದು 11 ತಾಲೂಕುಗಳು 2 ಜಿಲ್ಲೆಗಳಿಗೆ
ಹಂಚಿಕೆ ಆಗಿದೆ. ಮೂಲ ಜಿಲ್ಲೆ ಬಳ್ಳಾರಿಗೆ 5 ತಾಲೂಕು ಕೂಡ ಈಗ ಸಿಕ್ಕಿದೆ. ಸೊ ಬಳ್ಳಾರಿ ಜಿಲ್ಲೆಯನ್ನ ಈಗ ಅಖಂಡವಾಗಿದ್ದಂತಹ ಬಳ್ಳಾರಿ ಜಿಲ್ಲೆ ಇಬ್ಬಾಗವಾಗಿದ್ದಕ್ಕೆ ಸಂಪುಟ ಕೂಡ ಅಸ್ತು ಹೇಳಿದೆ. 11 ತಾಲೂಕುಗಳು 2 ಜಿಲ್ಲೆಗಳಿಗೆ ಹಂಚಿಕೆ ಮಾಡಲಾಗಿದ್ದು ಮೂಲ ಜಿಲ್ಲೆ ಬಳ್ಳಾರಿಗೆ ಹಾಗೆ 5 ತಾಲೂಕನ್ನು ಕೂಡ ನೀಡಲಾಗಿದೆ. ನೂತನ ಜಿಲ್ಲೆ ವಿಜಯನಗರಕ್ಕೆ 6 ತಾಲೂಕುಗಳು ಸಿಕ್ಕಿದೆ. ವಿಜಯನಗರ ಜಿಲ್ಲಾ ಕೇಂದ್ರ ಹೊಸಪೇಟೆಯಾಗಿದ್ದು ಬಳ್ಳಾರಿ ಜಿಲ್ಲೆಯ ಜಿಲ್ಲಾ ಕೇಂದ್ರ ಬಳ್ಳಾರಿ ನಗರ ಆಗಲಿದೆ. ವಿಜಯನಗರ ಜಿಲ್ಲೆಗೆ ಹರಪನಹಳ್ಳಿ, ಹೂವಿನಹಡಗಲಿ, ಕೂಡ್ಲಿಗಿ, ಕೊಟ್ಟೂರು, ಹಗರಿಬೊಮ್ಮನಹಳ್ಳಿ, ಹೊಸಪೇಟೆ. ಬಳ್ಳಾರಿಯಿಂದ ಶೀಘ್ರದಲ್ಲೇ ವಿಜಯನಗರ ಪ್ರತ್ಯೇಕ ಆಗಲಿದೆ. ಇಲ್ಲಿವರೆಗೂ ಕೂಡ ಅಖಂಡ ಬಳ್ಳಾರಿ ಇತ್ತು. ಈಗ ಸಂಪುಟದಲ್ಲಿ ವಿಜಯನಗರ ಜಿಲ್ಲೆಯನ್ನು ಘೋಷಣೆ ಮಾಡಿದ ಹಿನ್ನೆಲೆಯಲ್ಲಿ ಈಗ ಬಳ್ಳಾರಿ ಜಿಲ್ಲೆ ಇಬ್ಬಾಗವಾಗಿದೆ. ಬಳ್ಳಾರಿ ಜಿಲ್ಲೆಗೆ 5 ತಾಲೂಕುಗಳನ್ನು ಹಂಚಿಕೆ ಮಾಡಲಾಗಿದೆ. ಕ್ಯಾಬಿನೆಟ್ ತೀರ್ಮಾನವನ್ನು ತೆಗೆದುಕೊಂಡಿದ್ದು ಬಳ್ಳಾರಿ, ಕಂಪ್ಲಿ, ಸಿರಗುಪ್ಪ, ಸಂಡೂರು, ಕುರುಗೋಡು ಈ ತಾಲೂಕುಗಳನ್ನ ಈಗ ಬಳ್ಳಾರಿಗೆ ನೀಡೋದಕ್ಕೆ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಆದರೆ ಈ ನಿರ್ಧಾರವನ್ನ ಈಗ ವಿರೋಧಿಸಿದೆ ಅಖಂಡ ಬಳ್ಳಾರಿ ಜಿಲ್ಲಾ ಹೋರಾಟ ಸಮಿತಿ. ಯಾಕಂದ್ರೆ ಅಖಂಡ ಬಳ್ಳಾರಿಯೇ ಇರಬೇಕು ಅನ್ನುವಂತಹ ಆಗ್ರಹ ಕೂಡ ಕೇಳಿ ಬಂದಿದೆ. ಸಚಿವ ಸಂಪುಟದ ತೀರ್ಮಾನಗಳಲ್ಲಿ ನಾವೇನು ಹೋದ್ಸಲ ಬಳ್ಳಾರಿ ಜಿಲ್ಲೆನ 2 ಜಿಲ್ಲೆ ಮಾಡ್ತೀವಿ, ವಿಜಯನಗರ ಅಂದಿದ್ದೀವಿ. ಅದಕ್ಕೀಗ ಇದರಲ್ಲಿ 10 ವಿಧಾನಸಭಾ ಕ್ಷೇತ್ರ ಇದೆ, 11 ತಾಲೂಕುಗಳಿದೆ. ಅದರಲ್ಲಿ ಹೊಸಪೇಟೆ ಜಿಲ್ಲೆಗೆ ಅಂದರೆ ವಿಜಯನಗರ ಹೊಸದಾಗಿ ಮಾಡೋ ಜಿಲ್ಲೆಗೆ ಹೊಸಪೇಟೆ, ಹರಪನಹಳ್ಳಿ, ಹೂವಿನಹಡಗಲಿ, ಹಗರಿಬೊಮ್ಮನಹಳ್ಳಿ, ಕೊಟ್ಟೂರು, ಕೂಡ್ಲಿಗಿ ಇಷ್ಟನ್ನು ಸೇರಿಸ್ಬಿಟ್ಟು ವಿಜಯನಗರ ಜಿಲ್ಲೆಗೆ ಹೊಸಪೇಟೆನ ಹೆಡ್ ಕ್ವಾರ್ಟರ್ಸ್ ಮಾಡ್ತಾ ಇದ್ದೀವಿ. ಇದು ಕಾನೂನು ಪ್ರಕಾರ ನಾವು ಡಿಲಿಮಿಟೇಷನ್ಗೆ ನಾವು ನೋಟಿಫೈ ಮಾಡಿ ಅಬ್ಜೆಕ್ಷನ್ಸ್ ಕಾಲ್ ಮಾಡಬೇಕಾಗಿರೋದ್ರಿಂದ ಅಬ್ಜೆಕ್ಷನ್ ಕಾಲ್ ಮಾಡಿ ತಕರಾರುಗಳು ಬಂದ ಮೇಲೆ ಅದನ್ನೆಲ್ಲ ಕೇಳಿ ಫೈನಲ್ ಆರ್ಡರ್ಸ್ನ ಇಶ್ಯೂ ಮಾಡ್ತೀವಿ. ಸಭೆಯ ನಿರ್ಣಯ ಏನಾಗಿದೆ, 2 ಜಿಲ್ಲೆ ಅಂತೇಳಿ ನಿರ್ಣಯ ಆಗಿದ್ದು ನಾವು ಸಂಪೂರ್ಣವಾಗಿ ವಿರೋಧಿಸ್ತೇವೆ. ಹೈದರಾಬಾದ್ ಕರ್ನಾಟಕ ಹೋರಾಟ ಸಮಿತಿ ಆಗಿರ್ಬೋದು ಮತ್ತು ಅಖಂಡ ಜಿಲ್ಲಾ ಹೋರಾಟ ಸಮಿತಿ ಆಗಿರ್ಬೋದು, ನಾವು ಹೋರಾಟ ಮಾಡ್ತೇವೆ. ವಿಜಯನಗರ ಜಿಲ್ಲೆಗೆ ಕ್ಯಾಬಿನೆಟ್ ತೀರ್ಮಾನವನ್ನ ಮಾಡಿದ ಹಿನ್ನೆಲೆಯಲ್ಲಿ ಈಗ ಹುಣಸೂರನ್ನು ಕೂಡ ಜಿಲ್ಲೆ ಮಾಡಿ ಅಂತ ಹೇಳಿ ಆಗ್ರಹ ಕೇಳಿ ಬರ್ತಾ ಇದೆ. ಹುಣಸೂರು ಜಿಲ್ಲೆಗೆ ಎಚ್ ವಿಶ್ವನಾಥ್ ಆಗ್ರಹವನ್ನ ಮಾಡಿದ್ದಾರೆ. ಈಗ ಬೇರೆ ಬೇರೆ ಜಿಲ್ಲೆಗಳ ಕೂಗು ಕೂಡ ಕೇಳಿ ಬರ್ತಾ ಇದೆ, ಪ್ರತ್ಯೇಕ ಜಿಲ್ಲೆಯ ಆಗ್ರಹಗಳು ಕೇಳಿ ಬರ್ತಾ ಇದೆ. ಅದೇ ರೀತಿಯಾಗಿ ಹುಣಸೂರನ್ನು ಕೂಡ ಜಿಲ್ಲೆ ಮಾಡಿ ಅಂತ ಹೇಳಿ ಆಗ್ರಹವನ್ನ ಮಾಡ್ತಾ ಇದ್ದಾರೆ ಎಚ್ ವಿಶ್ವನಾಥ್ ಅವರು. ಉತ್ತರ ಕನ್ನಡವನ್ನ ಕೂಡ ಅದರಲ್ಲೂ ಕೂಡ ಶಿರ್ಸಿಯನ್ನ ಜಿಲ್ಲೆಯನ್ನಾಗಿ ಮಾಡಬೇಕನ್ನುವಂತಹ ಕೂಗು ಹಲವು ದಿನಗಳಿಂದಲೂ ಕೇಳಿ ಬಂದಿದ್ದನ್ನ ನೋಡಿದ್ದೀವಿ. ಅದೇ ರೀತಿಯಾಗಿ ವಿಜಯನಗರ ಜಿಲ್ಲೆ ಆದ ತಕ್ಷಣವೇ ಈಗ ಈ ಒಂದು ಹುಣಸೂರನ್ನು ಕೂಡ ಜಿಲ್ಲೆ ಮಾಡಿ ಅಂತ ಹೇಳಿ ಆಗ್ರಹವನ್ನ ಮಾಡ್ತಾ ಇದ್ದಾರೆ ಎಚ್ ವಿಶ್ವನಾಥ್ ಅವರು. ಯಡಿಯೂರಪ್ಪನವ್ರನ್ನ ನಿಮ್ಮ ಈ ಅಧಿಕಾರ ಅವಧಿಯಲ್ಲಿ ಹುಣಸೂರನ್ನ ಜಿಲ್ಲೆ ಮಾಡಬೇಕು, ದೇವರಾಜರ ಜಿಲ್ಲೆ ಅಂತ ಅದಕ್ಕೆ ಹೆಸರು ಕೊಡಬೇಕು. KR ನಗರ 2 ಜಿಲ್ಲೆಯ 2 ತಾಲೂಕಾಗಿದೆ, ಕೋಟೆ 2 ತಾಲೂಕಾಗಿದೆ. ಒಟ್ಟು 6 ತಾಲೂಕುಗಳನ್ನು ಸೇರಿ ತಾವು ದೇವರಾಜರ ಜಿಲ್ಲೆ ಅಂತ ಮಾಡಿಕೊಡ್ಬೇಕು ಅಂತಕ್ಕಂಥ ವಿನಂತಿಯನ್ನು, ಬೇಡಿಕೆಯನ್ನು ಅವಾಗಲೇ ಕೂಡ ಇಟ್ಟಿದ್ದೇವೆ. ಮೈಸೂರು ನಗರದ ಒತ್ತಡವನ್ನು ಸಹಿಸಿಕೊಂಡು ನಮಗೆ ವಿಶೇಷವಾಗಿ ಒಬ್ಬ ಜಿಲ್ಲಾಧಿಕಾರಿ ಬರೋದ್ರಿಂದ ಇಲ್ಲಿ ಕೆಲಸಗಳಾಗ್ತವೆ. ಬಳ್ಳಾರಿನಲ್ಲಿ ಅವರು ಕೂಡ ನಮ್ಮ ಆನಂದ್ ಸಿಂಗು ಇವರೆಲ್ಲ ಒತ್ತಡ ಹಾಕಿ ಮಾಡಿದ್ರು, ನಾವು ಕೂಡ ಒತ್ತಡ ಹಾಕ್ತಾ ಇದ್ದೀವಿ. ದಯಮಾಡಿ ಇದು ಆಗಲೇಬೇಕು ಅಂತ ಆಗ್ರಹವನ್ನು ಕೂಡ ಮಾಡ್ತಾ ಇದ್ದೀವಿ. ಹೀಗೆ ಯಾವುದೇ ಪ್ರಮುಖ ಸುದ್ದಿಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀವು ಕಲೆ ಹಾಕಬೇಕು ಅನ್ನೋದಾದ್ರೆ news18kannada.comಗೆ ಲಾಗಿನ್ ಮಾಡಿದ್ರೆ ಎಲ್ಲಾ ಮಾಹಿತಿಗಳು ಲಭ್ಯವಾಗುತ್ತೆ. ಈಗ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಉಳಿದ ಅಪ್ಡೇಟ್ಸ್.